ರಾಜಿ ನನ್ ಜೊತೆಗೆ ಏನ್ ಮಾತಾಡ್ಬೇಕು ಅಂತ ಹೇಳು. ಅದ್ಯಾಲ್ ಮಾತಾಡು. ಮಾತಾಡು ಅಂದ್ರೆ ನನಗೆ ಹೊಡಿತೀಯಲ್ಲ, ಮಾತಾಡು. ಹೇಳೋ ಅಷ್ಟ್ರಲ್ಲಿ ಆತ್ರ ಯಾಕೆ? ಹೇಳ್ತೀನಲ್ವಾ, ದೊಡ್ಡಪ್ಪ ದೊಡ್ಡಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋ ಯೋಚನೆ ನನಗೊಬ್ಳಿಗೇನಾ, ನಿನಗಿಲ್ವಾ? ಆ ಯೋಚನೆ ಇಲ್ದೇ ಇರೋದು ನಿನಗೆ, ನನಗಲ್ಲ. ಅವ್ರಿಗೆ ಮಧ್ಯದಲ್ಲಿ ಗೋಡೆಯಾಗಿ ನೀನ್ ಇರೋದಕ್ಕೇನೆ ಅಲ್ವಾ ಅವ್ರನ್ನ ಒಂದ್ ಮಾಡಕ್ ನಂಗೆ ಕಷ್ಟ ಆಗ್ತಿರೋದು. ನಿನ್ ಮೊದಲು ಇಲ್ಲಿಂದ ಅಮೆರಿಕಾಗೆ ಹೊರಟೋಗು. ನಾನು ತಕ್ಷಣ ಅವ್ರನ್ನ ಒಂದ್ ಮಾಡ್ತೀನಿ. ನಾನು ಅವ್ರನ್ನ ಒಂದ್ ಮಾಡ್ದೇನೆ ಇಲ್ಲಿಂದ ಹೋಗೋದಿಲ್ಲ. ನಿಮ್ಮನ್ನ ಕರೆಸಿದ್ದು ಕೂಡ ಅದಕ್ಕೇನೆ. ನೀನು ನನ್ನ ಮೇಲಿರೋ ಕೋಪನ ಕತ್ತಿ ತೋರಿಸು ಅಂತಲ್ಲ. ಅನಾವಶ್ಯಕವಾದ ಮಾತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವಶ್ಯಕತೆ ಇರೋ ಮಾತುಗಳಾಡಿದ್ರೆ ಚೆನ್ನಾಗಿರುತ್ತೆ. ಆಹಾಹಾ, ಅನಾವಶ್ಯಕವಾಗಿ ಇಲ್ಲಿರೋರೇನೆ ಅವಶ್ಯಕತೆ ಇಲ್ದೇ ಇರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಸರ್. ನೋಡಿದ್ರ ಇದನ್ನ? ನೋಡ್ದೆ. ಸ್ವಲ್ಪ ನನಗೆ ಮಾತಾಡೋಕ್ ಬಿಡ್ತೀಯಾ? ಮಾತಾಡ್ಕೋ. ನಾಳೆ ದೊಡ್ಡಪ್ಪ ದೊಡ್ಡಮ್ಮನ ಮದ್ವೆ ದಿನ, ಗೊತ್ತಲ್ವಾ? ನಮ್ಮಪ್ಪ ಅಮ್ಮನ ಮದ್ವೆ ದಿನದ ಬಗ್ಗೆ ನನಗೆ ಹೇಳೋದಕ್ ಬಂದಿದ್ಯಾ? ಅವ್ರ ಮದ್ವೆ ದಿನ ಪ್ರತಿ ವರ್ಷ ಬಡ ಜೋಡಿಗಳಿಗೆ ಮದ್ವೆ ಮಾಡಿಸ್ತಾರೆ. ಮದ್ವೆ ದಿನ ಅಂತಾನೂ ಗೊತ್ತು, ಬಡ ಜೋಡಿಗಳಿಗೆ ಮದ್ವೆ ಮಾಡಿಸ್ತಾರೆ ಅಂತಾನೂ ಗೊತ್ತು. ಅದನ್ನ ನೀನ್ ನನಗೆ ಹೇಳೋ ಅಗತ್ಯ ಏನಿಲ್ಲ. ಗೊತ್ತಿದ್ದು ನೀನೇನ್ ಮಾಡ್ತಿದ್ಯಾ? ಗೊತ್ತಿದ್ ಮಾತ್ರಕ್ಕೆ ನೀನೇನು ಮಾಡೋದಕ್ಕಾಗಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊ. ಛೀ, ನೀನ್ ಹೇಳಿದ್ದೆ ನಾನೇ ಕೇಳಿಸ್ಕೊಳ್ಳಿ. ರಾಜಿ, ಇವಾಗ ನಮಗ್ ಬೇಕಾಗಿರೋದು ಅತ್ತೆ ಮಾವ ಒಂದಾಗೋದು.